Hi Makle, welcome to 10 power 100 maths classes. So ಈ ವಿಡಿಯೋದಲ್ಲಿ let's discuss about quarterly test portions ಬಗ್ಗೆ ಆಯ್ತಾ. So already I have made one video on this. So ಇದರಲ್ಲಿ ಕ್ಲಿಯರ್ ಆಗಿ ಯಾವ ಟಾಪಿಕ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಏನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಫಾರ್ ಆಲ್ ದ ಮ್ಯಾಥ್ ಕಂಟೆಂಟ್ just follow my videos. Yes, so let's see the content. So the first one is, see, I'm taking this as a reference by taking a Bangalore North portions makle. Okay, Bangalore North ಅಲ್ಲಿ portions ಬಂದು ರಿಲೇಷನ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಮತ್ತೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಇದೆ ಆಯ್ತಾ. ಸೊ ದೀಸ್ ಆರ್ ದ ಟಾಪಿಕ್ಸ್ ದಟ್ ವಿ ಹ್ಯಾವ್ ರೈಟ್ ನಾವ್. ಡಿಫರೆನ್ಷಿಯಬಿಲಿಟಿ ಬಂದು ಅಪ್ ಟು 5.4 ಎಕ್ಸಸೈಸ್. ಸೊ ದಿಸ್ ಇಸ್ ದ ಪೋರ್ಷನ್ ಫಾರ್ ಆರ್ ರೀಜನ್. ಸೊ ಬೇಸ್ಡ್ ಆನ್ ದಿಸ್ ಐ ಆಮ್ ಮೇಕಿಂಗ್ ಅ ವಿಡಿಯೋ. ಸೊ ಇದು ಸ್ವಲ್ಪ ಗೊತ್ತಿರಬೇಕು, ಯಾಕಂದ್ರೆ ನಿಮ್ದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಪೋರ್ಷನ್ಸ್ ಬೇರೆ ಇರುತ್ತೆ. ಓಕೆ, ಸೊ ದೆನ್ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಟ್ ಅಂಡ್ ಸುಮ್ಮನೆ ಈ ವಿಡಿಯೋನ ನೋಡಿ ದೆನ್ ಏನೋ ಸೊ ದೆನ್ ಯು ವಿಲ್ ಗೆಟ್ ಕನ್ಫ್ಯೂಸ್ ವಿತ್ ದಟ್ ಪೋರ್ಷನ್ಸ್ ಆಯ್ತಾ. ಸೊ ಅದಕ್ಕೆ ಪೋರ್ಷನ್ಸ್ ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ದೆನ್ ಯು ಜಸ್ಟ್ ಕಂಟಿನ್ಯೂ ವಾಚಿಂಗ್ ದಿಸ್. ಓಕೆ, ಸೊ ಫಸ್ಟ್ ಬಂದು ರಿಲೇಷನ್ ಫಂಕ್ಷನ್ಸ್. ಸೊ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ನಿಮಗೆ 1 ಮಾರ್ಕರ್ದು 1 ಮಾರ್ಕರ್ 2 ಮಾರ್ಕರ್ 3 ಮಾರ್ಕರ್ ಮತ್ತೆ 5 ಮಾರ್ಕರ್ಸ್ ಎಲ್ಲ ಬರುತ್ತೆ. ಓಕೆ, ಸೊ 1 ಪ್ಲಸ್ 1 ಮಾರ್ಕರ್ 2 ಮಾರ್ಕರ್ 3 ಮಾರ್ಕರ್ ಅಂಡ್ 5 ಮಾರ್ಕರ್ಸ್. ನಿಮಗೆ ಪೇಪರ್ ಪ್ಯಾಟರ್ನ್ ಆಲ್ರೆಡಿ ಗೊತ್ತಿದೆ. 1 ಮಾರ್ಕರ್ 2 ಮಾರ್ಕರ್ 3 ಮಾರ್ಕರ್ ಅಂಡ್ 5 ಮಾರ್ಕರ್ಸ್. ಸೊ ಇಲ್ಲಿ 2 ಮಾರ್ಕರ್ ಒಂದು ಸ್ವಲ್ಪ ಡೌಟ್ ಇದೆ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ದ 2 ಮಾರ್ಕರ್ ಕಂಟೆಂಟ್ ಅಲ್ಲಿ. ಕೇಳಿದ್ರು ಕೇಳ್ಬೋದು, ಹೇಳಕ್ಕಾಗಲ್ಲ. ಬಟ್ 1 ಮಾರ್ಕರ್ 3 ಮಾರ್ಕರ್ ಅಂಡ್ 5 ಮಾರ್ಕರ್ಸ್ ಫಾರ್ ಶೋರ್. ಓಕೆ, ನಾವು 1 ಮಾರ್ಕರ್ ಅಂದ್ರೆ ಲೈಕ್ ಆಲ್ಮೋಸ್ಟ್ ಎಲ್ಲ MCQ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇಲ್ಲಿ ನಾನು ಏನು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ವಾಟ್ ಕ್ವಶನ್ ವಿಲ್ ಕಮ್ ಫಾರ್ 1 ಮಾರ್ಕರ್ಸ್. ಓಕೆ, ಟೈಪ್ಸ್ ಆಫ್ ರಿಲೇಷನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಸೊ 2 ಮಾರ್ಕರ್ಸ್ ಬಂದು ಓಕೆ, ಚೆಕ್ ವೆದರ್ ದ ಫಂಕ್ಷನ್ ಇಸ್ 1 1 ಆರ್ ಆನ್ 2 ಆ ಥರ ಕೇಳ್ಬೋದು. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಬಂದು 3 ಮಾರ್ಕರ್ಸ್. 3 ಮಾರ್ಕರ್ಸ್ಗೆ ಬಂದು ಆ ಕ್ವಶನ್ಸ್ ರಿಲೇಷನ್ಸ್ ಮೇಲೆ ಕೇಳೋದು. ಓಕೆ, ಸೊ ರಿಲೇಷನ್, ಸೊ ಇದು ಚೆಕ್ ವೆದರ್ ದ ರಿಲೇಷನ್ ಇಸ್ ಈಕ್ವಲೆನ್ಸ್ ಆರ್ ಎಲ್ಸ್ ಚೆಕ್ ಪ್ರೂವ್ ದಟ್ ದ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಈ ತರ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಕ್ಕ 3 ಮಾರ್ಕರ್ಗೆ ರಿಲೇಷನ್ಸ್ ಎಲ್ಲ ಕೇಳೋದು. ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಇದನ್ನ. ಓಕೆ, ನೆಕ್ಸ್ಟ್ 5 ಮಾರ್ಕರ್ಸ್ಗೆ ಬಂದು ತುಂಬಾ ಇದೆ ಆಯ್ತಾ. 5 ಮಾರ್ಕರ್ಸ್ ಅಲ್ಲಿ ನಮಗೆ ಫಸ್ಟ್ ಬಂದು ಪ್ರೂವ್ ದಟ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್ ಆರ್ ಎಲ್ಸ್ ಪ್ರೂವ್ ದಟ್ ಇಟ್ ಇಸ್ 1 1 ಆರ್ ಆನ್ 2. ಒಂದು ಸ್ವಲ್ಪ ಕ್ವಶನ್ಸ್ ಗಳಿದೆ, ದೊಡ್ಡದು ಬರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ಬಂದು ಇನ್ವರ್ಟಿಬಲ್ ಫಂಕ್ಷನ್ಸ್, FOG ಮತ್ತೆ GOF ಮಾಡ್ತಿರಲ್ಲ, FOG ಅಂಡ್ GOF, ಅದ್ರ ಮೇಲೆ ಒಂದು ಕ್ವಶನ್ಸ್ ಇದೆ ಆಯ್ತಾ. ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೇ ಒಂದು ಕ್ವಶನ್ಸ್ ಇದೆ, ಅದ್ರ ಮೇಲೂ ಕೂಡ ಕೇಳ್ಬೋದು ಆಯ್ತಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಈಸಿ ಕೂಡ, ಈಸಿಯಾಗಿ ಮಾಡ್ಬೋದು ಅಂಡ್ ವೆರಿ ಕ್ವಿಕ್ಲಿ ಯು ಕ್ಯಾನ್ ಸಾಲ್ವ್ ಬೋತ್ ಆಫ್ ದೀಸ್. ಓಕೆ, ಈಗ ನಮ್ದು ಬೇರೆ 5 ಮಾರ್ಕರ್ಸ್ ನೋಡಿದ್ರೆ ಲೈಕ್ ತುಂಬಾ ದೊಡ್ಡ ಸಿಲೆಬಸ್ ಅಲ್ವಾ. ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಅಲ್ಲಿ 5 ಮಾರ್ಕರ್ಸ್ ಬಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ನಮಗೆ. ಬಟ್ ಈ ಚಾಪ್ಟರ್ ಅಲ್ಲಿ ತುಂಬಾ ಈಸಿ ಇದೆ. ಸೊ ದಟ್ಸ್ ವೈ ಫೋಕಸ್ ಆನ್ ಲೈಕ್ ಬೈಜೆಕ್ಟಿವ್ ಅಂಡ್ ಇನ್ವರ್ಟಿಬಲ್ ಫಂಕ್ಷನ್ಸ್ ಮಕ್ಕಳೇ ಆಯ್ತಾ. ಒಂದು 2 3 ನಿಮಿಷದಲ್ಲಿ ನಿಮ್ದು ಆನ್ಸರ್ಸ್ ಮಾಡಿ ಮುಗಿಸ್ಬೋದು. ಸೊ ದಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಅದರ್ ಸಮ್ಸ್ ಅಂಡ್ 5 ಮಾರ್ಕರ್ಸ್ ಈಸಿಯಾಗಿ ತಗೋಬಹುದು, ಎಲ್ಲೂ ಕಟ್ ಮಾಡಕ್ ಚಾನ್ಸ್ ಇಲ್ಲ. ನೆಕ್ಸ್ಟ್ 3 ಮಾರ್ಕರ್ಸ್ ರಿಲೇಷನ್ ಅಲ್ಲೇ ಬರೋದು. ಸೊ ಪ್ರಾಕ್ಟೀಸ್ ರಿಲೇಷನ್ಸ್ ಕ್ಲಿಯರ್ಲಿ, ನಿಮ್ದು ಅಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಬಂದು MCQ 1 or 2 MCQs ವಿಲ್ ಬಿ ದೇರ್ ಅಂಡ್ ಪಕ್ಕ ಈಸಿನೇ ಇರುತ್ತೆ, ಏನೋ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಚೆನ್ನಾಗೇ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ರಿಲೇಷನ್ ಅಂಡ್ ಫಂಕ್ಷನ್ಸ್. ಓಕೆ, ಸೊ ಇದೊಂದು ಈ ಪ್ಯಾಟರ್ನ್ ತಿಳ್ಕೊಳ್ಳಿ, ಚೆನ್ನಾಗಿ ಅರ್ಥ ಆದ್ರೆ ದೆನ್ ಇನ್ ಈಸಿಲಿ ಯು ಕ್ಯಾನ್ ಸಾಲ್ವ್. ನೆಕ್ಸ್ಟ್ ಬಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಕ್ಕಳೇ. ಓಕೆ, ಸೊ ಇದು ತುಂಬಾ ಈಸಿ ಚಾಪ್ಟರ್ ಆಯ್ತಾ. ನೀವು ಟ್ರಿಗ್ನೋಮೆಟ್ರಿನೇ ಹೇಟ್ ಮಾಡ್ತಿದ್ರೆ ದೆನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಷ್ಟನೇ ಆಗುತ್ತೆ. ಬಟ್ ಟ್ರಸ್ಟ್ ಮೀ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬಂದು ತುಂಬಾ ಈಸಿ ಚಾಪ್ಟರ್. ಓಕೆ, ಇಲ್ಲಿ ನಿಮ್ದು ವೆಯ್ಟೇಜ್ ಬಂದ್ಬಿಟ್ಟು ಓಕೆ, ಐ ಜಸ್ಟ್ ರೈಟ್ ITF. ಇಲ್ಲಿ 1 ಮಾರ್ಕರ್ ಅಂಡ್ 3 ಮಾರ್ಕರ್ಸ್ ಅಷ್ಟೇ ಆಯ್ತಾ. ದೇರ್ ಇಸ್ ನೋ 5 ಮಾರ್ಕರ್ಸ್. ಸೊ 2 ಮಾರ್ಕರ್ಸ್ ಕೂಡ ಬರ್ಬೋದು. ಓಕೆ, ಸೊ 2 ಮಾರ್ಕರ್ಸ್ ಅದು ಲೈಕ್ ನಮ್ದು ಮೇನ್ ಪೇಪರ್ ಅಲ್ಲಿ ಸ್ವಲ್ಪ ಬ್ಲೂ ಪ್ರಿಂಟ್ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ದಿಸ್ ಇಸ್ ದ ಡಿಫಿಕಲ್ಟ್. ಬಟ್ 1 ಮಾರ್ಕರ್ ಮತ್ತೆ 3 ಮಾರ್ಕರ್ಸ್ ಪಕ್ಕಾ ಮಕ್ಕಳೇ. ಓಕೆ, ಸೊ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅಂಡ್ ಈ ಚಾಪ್ಟರ್ ಅಲ್ಲಿ ಲೈಕ್ ಎಲ್ಲ ಸೇಮ್ ಟೈಪ್ ಆಫ್ ಕ್ವಶನ್ಸ್, ಲೈಕ್ ಜಾಸ್ತಿ ಏನೂ ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಬೋದು. ಓಕೆ, ಸೊ 1 ಮಾರ್ಕರ್ಗೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೊಮೇನ್ ಅಂಡ್ ರೇಂಜಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಓಕೆ, ಸೊ ಡೊಮೇನ್ ಅಂಡ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅದೊಂದು ಟೇಬಲ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಬೇಸ್ಡ್ ಆನ್ ದಟ್ ಇನ್ನೊಂದು ಲಾಸ್ಟ್ ಇನ್ನೊಂದು ರೇಂಜ್ಗೆ there is one more name that is called principal value branch. So instead of asking okay fine, write the range of inverse trigonometric function, they can ask
ರೈಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸಮ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇದು ಕೂಡ ಗೊತ್ತಿರಬೇಕು, ಅದನ್ನು ನೋಡ್ಕೊಳ್ಳಿ ಆಯ್ತಾ. ಆ್ಯಂಡ್ ದೆನ್ ಸೈನ್ ಇನ್ವರ್ಸ್ ಆಫ್ 1/2, ಕಾಸ್ ಇನ್ವರ್ಸ್ ಆಫ್ -1/2. ಸೊ ಈ ಥರ ಕ್ವಶನ್ಸ್ಗಳು ಕೇಳ್ಬೋದು ಫಾರ್ 1 ಮಾರ್ಕರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಸ್ಟ್ ಪ್ರಾಕ್ಟಿಸ್ ದಿಸ್, ಓಕೆ, ಫಾರ್ 1 ಮಾರ್ಕರ್. ನೆಕ್ಸ್ಟ್ 3 ಮಾರ್ಕರ್ಗೆ ಬಂದಾಗ ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೊಳ್ಳಿ ಅಂದ್ರೆ ಯಾವ್ಯಾವ್ದು ಪ್ರೂವ್ ದಟ್ ಸಮ್ಸ್ ಇದೆ. ಓಕೆ, ಸೊ ಪ್ರೂವ್ ದಟ್ ಅಂತ ಯಾವ್ಯಾವ್ದು ಬರುತ್ತೆ, ಪ್ರೂವ್ ದಟ್ ಸಮ್ಸ್ ಯಾವ್ಯಾವ್ದಿದೆ ಎಲ್ಲಾನು ಪ್ರಾಕ್ಟೀಸ್ ಮಾಡಿ ಫಸ್ಟ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೂವ್ ದಟ್ ಆಕ್ಚುಲಿ ಈಸಿ ಇದೆ, ಎಲ್ಲ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ 3 ಮಾರ್ಕ್ಸ್ ಎಲ್ಲ ಕವರ್ ಆಗುತ್ತೆ ಮಕ್ಕಳೇ. ಓಕೆ, ಅದ್ ಬಿಟ್ರೆ ದೆನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಬರುತ್ತೆ. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ಇದು ಎಕ್ಸಸೈಸ್ 2.2 ಅಲ್ಲಿ ಬರುತ್ತೆ. ಸಿಂಪ್ಲೆಸ್ಟ್ ಫಾರ್ಮ್ ಅಂತಿದೆ, ಆರ್ ಎಲ್ಸ್ ಫೈಂಡ್ ದ ವ್ಯಾಲ್ಯೂಸ್ ಅಂತ ಬರುತ್ತೆ. ಓಕೆ, ಫೈಂಡ್ ದಿ ವ್ಯಾಲ್ಯೂಸ್. ಓಕೆ, ನಮಗೆ ಈ 3 ಟಾಪಿಕ್ ಇರೋದಾಯ್ತಾ, ಜಾಸ್ತಿ ಟಾಪಿಕ್ ಇಲ್ಲ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ. ದಟ್ಸ್ ವೈ ಫೋಕಸ್ ಮೋರ್ ಆನ್ ಪ್ರೂವ್ ದಟ್ ಸಮ್ಸ್. ಪ್ರೂವ್ ದಟ್ 3 sin inverse x is equal to 3x minus 4x cube, some those questions. Okay, so just practice that one. Simplest form kuda easy ಇದೆ, then finding the values. So next chapter ಬಂದು matrices. So ಈ ಚಾಪ್ಟರ್ ಅಲ್ಲಿ ನಿಮಗೆ ಎಲ್ಲಾನು ಬರುತ್ತೆ. 1 ಮಾರ್ಕರ್ ಕೂಡ ಬರುತ್ತೆ, 2 ಮಾರ್ಕರ್, 3 ಮಾರ್ಕರ್ ಮತ್ತೆ 5 ಮಾರ್ಕರ್ಸ್. So here I can guarantee you that every possible questions will come in this chapter. Okay, 1 ಮಾರ್ಕರ್ಗೆ MCQ as usual ನಿಮಗೆ ಗೊತ್ತಿದೆ ಅದನ್ನ ಹೆಂಗ್ ಮಾಡೋದು ಅಂತ. So that is one thing. Next, so 2 ಮಾರ್ಕರ್ಗೆ ಬಂದಾಗ, so 2 ಮಾರ್ಕರ್ಗೆ construction of matrix. Construction of matrix. So for example, Aij is equal to I plus j. They'll ask you to construct 2 cross 2 matrices. So ಈ ತರ ಕ್ವಶನ್ಸ್ ಗಳು ಕೇಳಬಹುದು. ಓಕೆ, ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ದಟ್ ಇಸ್ ಫಾರ್ 2 cross 2. ನೆಕ್ಸ್ಟ್ ಈ ಲೀನಿಯರ್ ಈಕ್ವೇಷನ್ಸ್ ಟೈಪ್ ಅಲ್ಲಿ ಬರುತ್ತೆ. ಓಕೆ, x plus y is equal to 1 2 3 4 and x minus y is equal to 3 4 5 6. So find the values of find the matrix x and y ಅಂತ ಕೇಳ್ತಾರೆ. ಈ ತರ ಕ್ವಶನ್ಸ್ಗಳು 2 ಮಾರ್ಕರ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 3 ಮಾರ್ಕರ್ಗೆ ಅಂತ ಬಂದಾಗ, 3 ಮಾರ್ಕರ್ಗೆ ಇಲ್ಲಿ ಎರಡು ಕ್ವಶನ್ಸ್ ನಾನು 3 ಮಾರ್ಕರ್ಗೆ ಹಾಕಿದ್ದೀನಿ. ಒನ್ ಇಸ್ ರೈಟ್ ದ ಮ್ಯಾಟ್ರಿಕ್ಸ್ ಆರ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಕ್ಕಳೇ. ಓಕೆ, ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ P is equal to A is equal to P plus Q, where P is equal to half of A plus A dash. Okay, this is symmetric matrix, and the other one is Q. You will get Q is equal to half of A minus A dash. This is a skew symmetric matrix. ಸೊ ಇದು 3 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೂಡ ಬರ್ಬೋದು, ಇದನ್ನೊಂದು ಪ್ರಾಕ್ಟೀಸ್ ಮಾಡಿ. ಇದನ್ನ ಬಿಟ್ರೆ ದೀಸ್ ಈಕ್ವೇಷನ್ಸ್ A square minus 5A plus 7I is equal to 0. First they'll ask you to prove this equation is equal to 0, and after that they'll ask you to find out the A inverse. So even this is very important for 3 marker. Actually the 4 marker content, but I feel that this might come for 3 markers. So ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, so that easily you can score well in this. Okay, next 5 markers ಬಂದು ನಿಮಗೆ ಗೊತ್ತು, as usual multiplication ಇದ್ದೇ ಇರುತ್ತೆ. Matrix multiplications will be there for sure. Okay, along with transpose of anything, transpose of matrices, like ಯಾವುದು ಬರ್ಬೋದು. ಇಲ್ಲಿ ಐ ಕಾಂಟ್ ಗ್ಯಾರಂಟಿ ಯು ಎನಿಥಿಂಗ್, ಬಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಅಂತೂ ಇದ್ದೇ ಇರುತ್ತೆ. ಪ್ರಾಕ್ಟೀಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅಂಡ್ ಒಂದು ಕನ್ಫ್ಯೂಷನ್ ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ಆಗೋದಂದ್ರೆ, ನೀವು ಇಟ್ಸ್ ಆಲ್ ಅಡಿಷನ್ಸ್ ಮಕ್ಕಳೇ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡುವಾಗ ದಿಸ್ ಎಲಿಮೆಂಟ್ ಇಂಟು ದಿಸ್ ಎಲಿಮೆಂಟ್ ಪ್ಲಸ್ ದಿಸ್ ಇಂಟು ದಿಸ್ ಯು ವಿಲ್ ಗೆಟ್ ಕನ್ಫ್ಯೂಷನ್ಸ್ ವಿತ್ ಡಿಟರ್ಮಿನೆಂಟ್. ಅಲ್ಲಿ ಮೈನಸ್ ಮಾಡ್ತಾರೆ, ಮೇನ್ ಡಯಾಗ್ನಲ್ ಮೈನಸ್ ಸಬ್ ಡಯಾಗ್ನಲ್. ಇಯರ್ ಇಟ್ ಇಸ್ ಆಕ್ಚುಲಿ ನಾರ್ಮಲ್ ಪ್ರೋಸೆಸ್ ವೇರ್ ಯು ವಿಲ್ ಆಡ್ ಆಲ್ ದ ಎಲಿಮೆಂಟ್ಸ್. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಕನ್ಫ್ಯೂಷನ್ ಆದರೆ ಇಟ್ ಇಸ್ ಫೈನ್, ಬಟ್ ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಷನ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್. That's why just keep this in mind. While practicing, you should have you have to practice well. Okay, this is about matrices. Okay. So next one, the determinants. So determinants kuda, this is also like a huge chapter where you will get every possible questions magle. 1 marker barutte, 2 marker, 3 marker ಮತ್ತೆ 5 markers. ಸೊ 1 ಮಾರ್ಕರ್ಗೆ ನಿಮಗೆ ಈ ಅಡ್ಜಾಯಿಂಟ್ ಕೋಫ್ಯಾಕ್ಟರ್ಸ್ ಮೇಲೆ ಸ್ವಲ್ಪ ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸ್ನ ನೋಡ್ಕೊಳ್ಳಿ. ಸೊ ದಟ್ ವಿಲ್ ಕಮ್ ಫಾರ್ 1 ಮಾರ್ಕ್. ನೆಕ್ಸ್ಟ್ 2 ಮಾರ್ಕ್ಸ್ಗೆ ಸಾಲ್ವಿಂಗ್ ದ ಡಿಟರ್ಮಿನೆಂಟ್ಸ್. ಓಕೆ, 2 cross 2 ಡಿಟರ್ಮಿನೆಂಟ್ಸ್ ಆರ್ 3 cross 3 ಡಿಟರ್ಮಿನೆಂಟ್ಸ್ ಬರ್ಬೋದು. ಓಕೆ, ದಿಸ್ ಇಸ್ ಫಾರ್ 2 ಮಾರ್ಕ್ ಮಕ್ಕಳೇ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ ನೋಡ್ಕೊಳ್ಳಿ ಆಯ್ತಾ. ಆರ್ ಎಲ್ಸ್ ಫೈಂಡ್ ದ ಅಡ್ಜಾಯಿಂಟ್. ಸೊ ಫಾರ್ 2 cross 2 ಮ್ಯಾಟ್ರಿಕ್ಸ್ ಅದು ಬರ್ಬೋದು. ಸೊ ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ಲುಕ್ ಅಟ್. ಓಕೆ, ನೆಕ್ಸ್ಟ್ ಒನ್ ಈಸ್ 3 ಮಾರ್ಕರ್. ಸೊ 3 ಮಾರ್ಕರ್ಗೆ ಬಂದಾಗ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏರಿಯಾ ಆಫ್
ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಒನ್ ಟಾಪಿಕ್. ನೆಕ್ಸ್ಟ್ ಈಕ್ವೇಷನ್ ಆಫ್ ಲೈನ್, ಇದರಲ್ಲೇ ಇನ್ನೊಂದು ಟಾಪಿಕ್ ಇದೆ, ಈಕ್ವೇಷನ್ ಆಫ್ ಲೈನ್. ಏರಿಯಾ ಆಫ್ ಟ್ರಯಾಂಗಲ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ, ಎಸ್ಪೆಷಲಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ವೆನ್ ಏರಿಯಾ ಇಸ್ ಗಿವನ್. ಕೆ ವ್ಯಾಲ್ಯೂ ವೆನ್ area is given. So whenever you find the k value when area is given, so you will get two values of k. So ಅದೊಂದು ಕೂಡ ನೆನಪಿಟ್ಕೊಳ್ಳಿ. ಸೊ ಇದು 3 ಮಾರ್ಕರ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 5 ಮಾರ್ಕರ್ಸ್ಗೆ, ಓಕೆ, ಐ ಗ್ಯಾರಂಟಿ ಯು ಇಯರ್ 100% ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಮಕ್ಕಳೇ. ಓಕೆ, ಇದು ಪಕ್ಕ ಬಂದೇ ಬರುತ್ತೆ ಮ್ಯಾಟ್ರಿಕ್ಸ್ ಮೆಥಡ್. ಅಲ್ಲೂ ಕೂಡ ಸ್ಟೆಪ್ಸ್ನ ಕರೆಕ್ಟಾಗಿ ಮಾಡಿ. ಓಕೆ, ಫಸ್ಟ್ ಯು ಹ್ಯಾವ್ ಟು ಡೂ ಡಿಟರ್ಮಿನೆಂಟ್ಸ್. ಸೊ ಎ ಬಿ ಎಕ್ಸ್ ಮ್ಯಾಟ್ರಿಕ್ಸ್ನ ಕ್ಲಿಯರ್ ಆಗಿ ಬರ್ಕೊಳ್ಳಿ ಫಸ್ಟ್. Then determinant of A, then cofactors, minor, cofactor and adjoint, and then last one multiplication. A inverse into B matrix, if you multiply, you will get the X matrix. So ಅದೊಂದು ಕೂಡ ಚೆನ್ನಾಗಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಓಕೆ, ಡೈರೆಕ್ಟ್ಲಿ ಇಫ್ ಯು ಡೂ ಇಟ್ ಯು ವಿಲ್ ನಾಟ್ ಗೆಟ್ ಇಟ್ ಮಕ್ಕಳೇ. ಓಕೆ, ದಿಸ್ ಇಸ್ ಒನ್ ಥಿಂಗ್ ಐ ಆಮ್ ಟೆಲ್ಲಿಂಗ್ ಯು ನವ್ ಇಟ್ ಸೆಲ್ಫ್. ಸೊ ಅಲ್ಲಿ ಹೋಗಿ ಯು ಕ್ಯಾನ್ ಜಸ್ಟ್ ಡೂ ಅನ್ ಎಕ್ಸ್ಪೆರಿಮೆಂಟ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಅ ಲಾಟ್, ಓನ್ಲಿ ದೆನ್ ಯು ವಿಲ್ ಗೆಟ್ ಇಟ್. ಓಕೆ, ಸೊ ಈ ಪಾರ್ಟಲ್ಲಿ ದಟ್ಸ್ ಇಟ್. I don't think so you will find it difficult. So matrices and determinant are like two chapters where you can score a lot of mark. Okay, but only thing is the time consuming. So if you are selecting a questions based on these two chapters, you have to be quick. ಮತ್ತೆ ತುಂಬ ಕೇರ್ಫುಲ್ ಕೂಡ ಆಗಿರಬೇಕು, ಬಿಕಾಸ್ ಇಫ್ ಯು ಗೋ ಸಮಥಿಂಗ್ ರಾಂಗ್ ಇನ್ ದ ಫಸ್ಟ್ ಸ್ಟೆಪ್, ದೆನ್ 2-3 ಪೇಜಸ್ ಮಾಡಿರ್ತೀರಾ, ಎವ್ರಿಥಿಂಗ್ ವಿಲ್ ಗೋ ರಾಂಗ್. ಆ್ಯಂಡ್ ನಿಮ್ಮದು 1.5 hour ಎಕ್ಸಾಮ್ ಇರೋದು, ಸೊ ಯು ಹ್ಯಾವ್ ಟು ಕಂಪ್ಲೀಟ್ ದ ಪೇಪರ್ ವಿತ್ ಇನ್ 1 hour 30 minutes. So that's why, so just be quick, do practice a lot. Okay, and the last chapter, so last chapter bando continuity and differentiability. So here finding the k value when the function is continuous already. Okay, so name the exercise 5.1, question number 20 I guess. Okay, so ಆ exercise ಅಲ್ಲಿ finding the k values ಎಲ್ಲ questions ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಚೆಕ್ ವೆದರ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆರ್ ನಾಟ್, ಆ ಕ್ವಶನ್ಸ್ ಕೂಡ ಬರ್ಬೋದು. ನಾವು ಅದೇ 5 ಮಾರ್ಕರ್ಗೆ ಫಸ್ಟ್ ನಾನು ಅದನ್ನ ಹೇಳ್ತಿದ್ದೀನಿ. ಸೊ 5 ಮಾರ್ಕರ್ಗೆ ಕಂಟಿನ್ಯೂಟಿ ಒಂದು ಬಂದೇ ಬರುತ್ತೆ, ಕಂಟಿನ್ಯೂಟಿ ಕ್ವಶನ್ಸ್ ಪಕ್ಕ. ಸೊ ದಿಸ್ ವಿಲ್ ಬಿ ದೇರ್ ಇನ್ ಯರ್ ಪೇಪರ್, ಸೊ ಡೋಂಟ್ ಫರ್ಗೆಟ್. ಐ ರಿಯಲಿ ವಾಂಟ್ ಯು ಟು ಡೂ ದಿಸ್ ಮಕ್ಕಳು, ಬಿಕಾಸ್ 5 ಮಾರ್ಕರ್ಸ್ಗೆ ಇದು ಈಸಿ ಆಗುತ್ತೆ. ಸೊ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿಸ್. ಬಾ 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 ಬರೋದಲ್ಲ, ಲಾಕ್ ಮಾಡ್ಕೊಂಡು. Yeah, so next one is differentiation. So differentiation ನಿಮಗೆ differentiation here in our region, they have given only till 5.4 ಮಕ್ಕಳೇ. ಸೊ 5.4 ತನಕ ಆದರೆ ನಿಮಗೆ ಮ್ಯಾಕ್ಸಿಮಮ್ 3 ಮಾರ್ಕರ್ಗೆ 5 ಮಾರ್ಕರ್ಸ್ ನಮ್ಮದು ಡಬಲ್ ಡಿಫ್ರೆನ್ಸಿಯೇಷನ್ ಬರುತ್ತೆ. ಬಟ್ ದಿಸ್ ಟೈಮ್ ಇಟ್ ಇಸ್ ನಾಟ್ ದೇರ್. ಓಕೆ, ಸೊ ಓನ್ಲಿ 3 ಮಾರ್ಕರ್ ಇಸ್ ದ್ಯಾಟ್. ಸೊ 3 ಮಾರ್ಕರಲ್ಲಿ ನಿಮಗೆ ಪಕ್ಕ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ ಆಯ್ತಾ. 5.2 ಆರ್ 5.3 differentiation by implicit functions. Along with that, question number 9 onwards there are few questions. Okay, ಅದು ಪಕ್ಕ ಅದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ಸ್ ಬಂದೇ ಬರುತ್ತೆ. 2 ಕ್ವಶನ್ಸ್ ಡಿಫ್ರೆನ್ಸಿಯೇಷನ್ ಇದ್ದೇ ಇರುತ್ತೆ. ಸೊ ಪ್ರಾಕ್ಟೀಸ್ ವೆಲ್. ಸೊ ಡಿಫ್ರೆನ್ಸಿಯೇಷನ್ ಇಂದನೂ ಈಸಿಯಾಗಿ 3 ಮಾರ್ಕರ್ ತಗೋಬಹುದು. ಆ್ಯಂಡ್ ಇಯರ್ 5 ಮಾರ್ಕರ್ಸ್ ಕಂಟಿನ್ಯೂಟಿಯಿಂದ ಬರುತ್ತೆ. ಸೊ ಲೈಕ್ ಓವರ್ ಆಲ್ ಪೇಪರ್ ಮಕ್ಕಳೇ ತುಂಬ ಈಸಿಯಾಗೂ ಕೂಡ ಇರುತ್ತೆ, ಸ್ಕೋರ್ ಮಾಡ್ಬೋದು, ಆರಾಮ್ಸೆ ಸ್ಕೋರ್ ಮಾಡ್ಬೋದು. Only when you practice and come. Okay, without practice nothing will happen. So that's why practice from your end. So after watching this video, just start practicing. ನಾನು ಏನೇನು ಹೇಳಿದೆ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ನೋಡಿಕೊಂಡು ಫಾರ್ಮುಲಾಸ್ ನೋಟ್ ಮಾಡಿಕೊಂಡು start practicing ಮಕ್ಕಳೇ, so that more than 35 you can score easily in this examination. So all the best. I'll see you in the next video. Thank you.